ನಮಸ್ಕಾರ. ಈಗ ನೋಡಿ, ನಾನು ಅರಳಿ ಮರದ ಎಲೆಯನ್ನು ಕಲೆಕ್ಟ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಇದನ್ನು ನಾನು ಸುಮಾರು ವಿಷಯಕ್ಕೆಲ್ಲ ಉಪಯೋಗಿಸ್ತೀನಿ. ಸಾಮಾನ್ಯವಾಗಿ ಅರಳಿ ಮರದ ಉಪಯೋಗ ಆಗಿರ್ಬೋದು, ಎಲೆಗಳ ಉಪಯೋಗ ಆಗಿರ್ಬೋದು, ಅದರ ಆಸುಪಾಸಿನಲ್ಲೆಲ್ಲ ಓಡಾಡಿದ್ರೆ ಏನೆಲ್ಲ ಉಪಯೋಗ ಆಗುತ್ತೆ ಅಂತೇಳ್ಬಿಟ್ಟು ಸುಮಾರು ಜನಕ್ಕೆಲ್ಲ ಗೊತ್ತಿರ್ತಕ್ಕಂಥ ವಿಷಯನೇ. ಆಧ್ಯಾತ್ಮಿಕವಾಗಿಯೂ ಕೂಡ ಅಷ್ಟೇ, ಅರಳಿ ಎಲೆನಾಗಲಿ, ಚಕ್ಕೆನಾಗಲಿ, ಮರದ ಹಣ್ಣಾಗಲಿ, ಅದರಲ್ಲೂ ಕೂಡ ಅಷ್ಟೇ ಆಧ್ಯಾತ್ಮಿಕವಾಗಿಯೂ ಔಷಧಿ ರೂಪದಲ್ಲೂ ಕೂಡ ಅಷ್ಟೇ ಉಪಯೋಗ ಇದೆ. ಈಗ ನೋಡಿ, ಮುದ್ದಾಗಿರ್ತಕ್ಕಂಥ ಈ ಅರಳಿ ಎಲೆನ ನೀವು ಗಮನಿಸ್ಬೋದು. ಮತ್ತು ನೋಡಿ, ಈ ರೀತಿಯಾಗಿ ನೋಡಿದಾಗ ಸಾಕ್ಷಾತ್ ಸರ್ಪರಾಜನ ಒಂದು ಆಕೃತಿಯನ್ನೇ ನಾವು ಇದರಲ್ಲಿ ಗಮನಿಸ್ತೀವಿ. ಎಷ್ಟೊಂದು ಪ್ರಕೃತಿ ವಿಸ್ಮಯ ಅಲ್ವಾ. ಮತ್ತು ಗಣಪತಿಯ ಆಕೃತಿಯನ್ನು ಕೂಡ ಅಷ್ಟೇ ಇದರಲ್ಲಿ ನಾವು ನೋಡಬಹುದು. ಇದನ್ನು ಸುಮಾರು ವಿಷಯಗಳಿಗೆ ನಾನು ಉಪಯೋಗಿಸ್ತೀನಿ. ನಂಗೆ ತುಂಬ ಅಂದರೆ ತುಂಬಾ ಸಹಾಯ ಮಾಡುತ್ತೆ ಈ ಅರಳಿ ಎಲೆ. ಸರ್ಪದೋಷ ನಿವಾರಣೆ ಮಾಡೋದಕ್ಕೂ ಕೂಡ ಅಷ್ಟೇ, ಮತ್ತು ಗಂಡ ಹೆಂಡತಿಯ ಏನಾದರೂ ಒಂದು ಸಮಸ್ಯೆ ಇದ್ದಾಗಲೂ ಕೂಡ ಅಷ್ಟೇ ನಾನು ಇದನ್ನು ಉಪಯೋಗಿಸ್ತೀನಿ. ತುಂಬ ಅಂದರೆ ತುಂಬ ಪವರ್ಫುಲ್ಲಾಗಿರುತ್ತೆ ಈ ಅರಳಿ ಎಲೆ ಆಗಲಿ, ಚಕ್ಕೆ ಆಗಿರ್ಬೋದು, ಮರ ಆಗಿರ್ಬೋದು. ತುಂಬ ಅಂದರೆ ತುಂಬಾ ಬೆನಿಫಿಟ್ ಇದೆ. ಈ ಗುಪ್ತ ಪೂಜೆಗಳಲ್ಲೇನೋ ಅಷ್ಟೇ ಇದನ್ನು ಉಪಯೋಗಿಸ್ತೀವಿ. ರಿಸಲ್ಟು ಕೂಡ ಹಾಗೇ ಬರುತ್ತೆ. ಈಗ ನೆನ್ನೆ ಒಂದು ವಿಡಿಯೋ ಬಿಟ್ಟಿದ್ದೆ, ಒಬ್ರಿಗೆ ಆಗಿದೆ, ಗಂಡು ಮಗು, 8 ವರ್ಷದಿಂದ ಮಕ್ಕಳಿರಲಿಲ್ಲ, ಈಗ ಗಂಡು ಮಗು ಆಗಿದೆ ಅಂಥೇಳಿ. ಹಾಗೆ ಈಗ ಕೆಲವೊಂದು ನಾವು ಅವರಿಗೆ ಹೇಳಿರ್ತೀವಿ ಈ ಥರ ಒಂದು ಫಾಲೋ ಮಾಡಬೇಕು ಅಂತೇಳಿ, ಅದೇ ಥರ ಫಾಲೋ ಮಾಡ್ತಾರೆ. ನಾವು ಮಾಡೋವಂಥ ಕೆಲಸಗಳನ್ನು ಕೂಡ ಅಷ್ಟೇ ಕೆಲವೊಂದು ಇರುತ್ತೆ. ಅವರು ಫಾಲೋ ಮಾಡೋದೂ ಒಂದು ಇಷ್ಟು ಸಹಾಯಕ್ಕೆ ಬರುತ್ತೆ, ನಾವು ಮಾಡೋವಂಥದ್ದು ಕೂಡ ಸಹಾಯಕ್ಕೆ ಬರುತ್ತೆ. ಮತ್ತು ಇನ್ನೊಂದು ಮೂಲ ಏನಪ್ಪ ಅಂತ ಅಂದರೆ, ಇವಾಗ ಸರ್ಪದೋಷದ ತೀವ್ರತೆ ಕಡಿಮೆ ಆದಮೇಲೆ ಸರ್ಪರಾಜನ ಆಶೀರ್ವಾದ, ಸುಬ್ರಹ್ಮಣ್ಯನ ಆಶೀರ್ವಾದನೂ ಕೂಡ ಬೇಕಾಗುತ್ತೆ. ಕೊನೆಗೆ ಪ್ರಯತ್ನ ಮಾಡೋ ಅಂಥದ್ದು ನಮ್ಮದಾಗಿರುತ್ತೆ, ಮತ್ತು ಪೇಷಂಟ್ ಕಡೆದು ಕೂಡ ಆಗಿರುತ್ತೆ. ಫಲ ಪ್ರತಿಫಲ ಅದೆಲ್ಲದು ಕೂಡ ದೇವರಿಗೆ ಬಿಟ್ಟಿದ್ದು. ಶ್ರದ್ಧೆ ಭಕ್ತಿಯಿಂದ ಮಾಡಿದಲ್ಲಿ ಫಲ ಇದ್ದೇ ಇರುತ್ತೆ. ಕೆಲವೊಂದೊಂದು ಹಳೆಯ ಕರ್ಮಗಳು, ಪ್ರಾರಬ್ಧ ಕರ್ಮ ಅಂತೆ, ಅವರು ಇವರು ಏನೇನೋ ಸಮಸ್ಯೆ ಮಾಡಿರೋದಂತೆಯೇ ಏನೋ ಒಂದು ಸುಮಾರು ಅಡೆತಡೆಗಳು ಇದ್ದಾಗ ಸ್ವಲ್ಪ ತಡೆ ಆಗುತ್ತೆ. ಆದರೆ ರಿಸಲ್ಟ್ ಅಂತೂ ಬರುತ್ತೆ, ತಡ ಆದ್ರೂ ಕೂಡ. ನೋಡಿ, ಈ ಒಂದು ಸರ್ಪರಾಜನ ಆಕೃತಿಯನ್ನು ಗಮನಿಸ್ತಾ ಇರ್ಬೋದು ನೀವು. ಈ ಸರ್ಪರಾಜನ ಆಕೃತಿಯಲ್ಲಿ ತುಂಬ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ. ಹಾಗಾಗಿ ದೊಡ್ಡವರೆಲ್ಲರೂ ಕೂಡ ಅಷ್ಟೇ ಅರಳಿಕಟ್ಟೆಯನ್ನು ಸ್ಥಾಪನೆ ಮಾಡ್ತಾಯಿದ್ರು. ವಿಶೇಷವಾಗಿ ದೇವಸ್ಥಾನಗಳನ್ನು ಕೂಡ ಸ್ಥಾಪನೆ ಮಾಡ್ತಾಯಿದ್ರು. ಮತ್ತು ಇದರ ಒಂದು ಕೆಳಗಡೆ ಕೂತ್ಕೊಂಡಾಗ ಮನಸ್ಸಿಗೆ ಶಾಂತಿ ದೊರಕ್ತಾ ಇತ್ತು. ಮತ್ತು ಬುದ್ಧನಿಗೂ ಕೂಡ ಅಷ್ಟೇ, ಬುದ್ಧ ದೇವರಿಗೂ ಜ್ಞಾನೋದಯವಾಗಿದ್ದಂತಹ ವೃಕ್ಷ, ಬೋಧಿ ವೃಕ್ಷ ಅಂತಲೂ ಕೂಡ ಕರಿತೀವಿ. ತುಂಬ ಅಂದರೆ ತುಂಬಾ ವಿಶೇಷತೆ ಇದೆ ಇದರಲ್ಲಿ. ಎಲ್ಲರಿಗೂ ಕೂಡ ಅಷ್ಟೇ ಒಂದು ಒಳ್ಳೆಯ ರೀತಿಯಾಗಿ ಸಹಾಯ ಮಾಡ್ತಾರೆ. ಆದರೆ ಯಾವ ರೀತಿಯಾಗಿ ಅದನ್ನ ಸಹಾಯ ಪಡೆದುಕೊಳ್ಬೇಕು ಏನು ಅಂಥೇಳಿ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ನಮ್ಮ ಹಳಬ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಏನೆಲ್ಲ ಉಪಯೋಗ ಇದೆ, ಏನೆಲ್ಲ ಮಾಡ್ಬೋದು ಏನು ಅಂಥೇಳಿ. ಫುಲ್ ಹಳೆ ಜನನ್ನ ಕೇಳಬೇಕು. ಅದೇ ಪ್ರಕಾರವಾಗಿ ಅವರೂ ಕೂಡ ರೂಢಿ ಮಾಡ್ಕೊಂಡು ಏನಾದ್ರೂ ಅಕಸ್ಮಾತು ಹೌದು ಇದರಿಂದ ಉಪಯೋಗ ಆಗುತ್ತೆ ಹೀಗೀಗೆ ಅಂತೇಳಿ ಏನಾದರೂ ರೂಢಿ ಮಾಡ್ಕೊಂಡು ಬಂದಿದ್ರೆ ಆ ಒಂದು ವಿದ್ಯೆನ ಅವರಲ್ಲಿ ಸೀಮಿತವಾಗಿರುತ್ತೆ. ಅದನ್ನು ಕಂಟಿನ್ಯೂ ಮಾಡಿದ್ರೆ ತುಂಬಾ ಒಳ್ಳೆಯದು. ಇದಂತೂ ಸರ್ಪದೋಷಗಳಿಗಂತೂ ತುಂಬಾ ಚೆನ್ನಾಗಿ ಸಹಾಯ ಮಾಡುತ್ತೆ. ತುಂಬಾ ಉಪಯೋಗ ಇದೆ ಅರಳಿ ಎಲೆಯಿಂದ. ಥ್ಯಾಂಕ್ ಯು.